ಹಿಂದಿನ ಭಾಗದಲ್ಲಿ ನಯನ ಗಂಡನ ಮನೇಲಿ ಕಾಟ ತಾಳೋಕ್ಕಾಗ್ದೇ ಪ್ರಾಣ ಕಳ್ಕೊತಾಳೆ. ತಂದೆ ತಾಯಿ ಏನೋ ಕಣ್ಣೀರಿಟ್ಟು ಮರ್ತೋಗ್ತಾರೆ. ಆ ಕಡೆ ಗಂಡನ ಮನೆಯವರು ಸೊಸೆ ತೀರೋದ್ಲು ಅಂತ ಮರೀತಾರೆ. ಆದರೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ವಾ. ಈ ಕಥೆನಲ್ಲಿ ಮುಂದೆ ಏನಾಗುತ್ತೆ, ತಪ್ಪು ಮಾಡಿರೋರೆಲ್ಲ ಶಿಕ್ಷೆ ಅನುಭವಿಸ್ತಾರ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಅಮ್ಮ, ನಿನ್ನ ಸೊಸೆ ಏನೋ ಜೀವ ಕಳ್ಕೊಂಡ್ಲು ಸರಿ, ಆದರೆ ತವ್ರ ಮನೆ ಕಡೆಯಿಂದ ನಮ್ಮ ಬಗ್ಗೆ ಎಲ್ಲಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದಮ್ಮ? ಸುಮ್ಮನೆ ಇರ್ತೀಯಾ? ಹಾಗೆಲ್ಲ ಏನೂ ಆಗಲ್ಲ ಕಣೆ. ಅಷ್ಟೆಲ್ಲ ಅವ್ರಿಗೆ ಎಲ್ಲೇ ಮಾಡೋಕ್ಕಾಗುತ್ತೆ? ಅಯ್ಯೋ ಅಮ್ಮ, ಮಾಡಿಲ್ಲ ಅಂದರೆ ನನಗೂ ಖುಷಿನೇ. ಆದರೆ ಎಲ್ಲಾದರೂ ಕಂಪ್ಲೇಂಟ್ ಅಂತೆಲ್ಲ ಮಾಡಿದ್ರೆ ಆಮೇಲೆ ಏನಮ್ಮ ಮಾಡೋದು? ಹಾಗೇನಾದರೂ ಆದರೆ ಎಲ್ಲರೂ ಕಂಬಿಯಿಂದ ಕೂರ್ಬೇಕಾಗತ್ತೆ. ಒಂದ್ಸಾರಿ ನೀನೇ ಯೋಚನೆ ಮಾಡು. ಅಯ್ಯಯ್ಯೋ, ಹೌದಲ್ವೇನೆ. ಹಾಗೆಲ್ಲ ಆದರೆ ಆಮೇಲೆ ಏನೇ ಮಾಡೋದು? ಹೇಗಾದರೂ ಮಾಡಿ ಅವ್ರು ಹಾಗೆಲ್ಲ ಕಂಪ್ಲೇಂಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕು. ನಡಿ ನಡಿ, ಮೊದಲು ಅವ್ರ ಮನೆಗೆ ಹೋಗೋಣ. ಮಗಳು ಇವ್ರಗಳ ಕಾರಣದಿಂದನೇ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಗೊತ್ತಾದರೆ ಇವರೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ಜೀವನ ಪೂರ್ತಿ ಜೈಲಿನಲ್ಲೇ ಮುದ್ದೆ ಮುರಿಬೇಕಾಗತ್ತೆ ಅಂತ ಸುಲೋಚನಾ ಮತ್ತು ಕೀರ್ತಿ ಅದನ್ನ ತಪ್ಪಿಸೋ ಪ್ಲ್ಯಾನ್ ಮಾಡಿಕೊಂಡು ಶ್ರೀನಿವಾಸ್ ಮತ್ತು ಕವಿತನ ಮನೆಗೆ ಬರ್ತಾರೆ. ಬೀಗ್ರೆ, ನಿಮ್ಮ ಮಗಳನ್ನ ನನ್ನ ಸ್ವಂತ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ಆದರೆ ಯಾಕೆ ಹೀಗೆ ಮಾಡ್ಕೊಂಡ್ಲೋ ನಮಗೆ ಗೊತ್ತಿಲ್ಲ. ಅವಳಿಲ್ದೇನೆ ಒಂದು ಹನಿ ನೀರು ಕೂಡ ಗಂಟ್ಲಲ್ಲಿ ಇಳಿತಾ ಇಲ್ಲ ನಮ್ಮ ಮನೇಲಿ ಯಾರಿಗೂ. ಹೌದು ಅತ್ತೆ, ನನ್ನ ಅತ್ತಿಗೆ ಇಲ್ಲದೆ ನನಗಂತೂ ತುಂಬ ಬೇಜಾರು. ಅವರಿದ್ದಿದ್ರೆ ನನ್ನ ಮಗಳ ಥರ ನೋಡ್ಕೋತಾ ಇದ್ರು. ಹೋಗ್ಲಿ ಬಿಡಿ ಬೀಗ್ರೆ, ಅವಳಿಗೆ ಆಯಾಸ ಅಷ್ಟಿರುವಾಗ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ನನ್ನ ಮಗಳಿಗೆ ಭೂಮಿ ಮೇಲಿರೋ ಅದೃಷ್ಟ ಇಷ್ಟೇ ಇದ್ದಿದ್ದು ಅನ್ಸುತ್ತೆ. ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟೋದ್ಲು. ಅವಳು ನಮ್ಮ ಜೊತೆ ಇರೋದು ಆ ದೇವರಿಗೂ ಇಷ್ಟ ಇಲ್ದಿರುವಾಗ ನಾವು ನೀವು ಎಲ್ಲ ಏನು ಮಾಡೋಕ್ಕಾಗತ್ತೆ ಹೇಳಿ? ಹೌದು ಬೀಗ್ರೆ, ಅಷ್ಟೇ. ಅದನ್ನೇ ಅರ್ಥ ಮಾಡಿಕೊಂಡು ನಾವು ಬದುಕಬೇಕು ಅಷ್ಟೇ. ಸರಿ ಬೀಗ್ರೆ, ನಾವಿನ್ನು ಹೊರಡ್ತೀವಿ. ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸರಿ ಬೀಗ್ರೆ, ನೀವು ಹುಷಾರಾಗಿ ಹೋಗಿ ಬನ್ನಿ. ನೋಡಿದ್ಯಾ ಮಗಳೇ, ನಾನು ಹೇಳಿಲ್ವಾ ಇವ್ರ ತಲೆಯಲ್ಲಿ ಅಷ್ಟೆಲ್ಲ ಇಲ್ಲ ಅಂತ? ನೀನೊಳ್ಳೆ ಸುಮ್ಮನೆ ತಲೆ ಕೆಡ್ಸ್ಕೋತೀಯ. ಹೌದಮ್ಮ, ಇವಾಗ ನನಗೆ ಸಮಾಧಾನ ಆಯಿತು. ಕವಿತಾ ಸುಲೋಚನಾ ಹೇಳಿರೋದೆಲ್ಲ ನಿಜ ಅಂತ ನಂಬುತ್ತಾಳೆ. ಆದರೆ ಸುಲೋಚನಾ ಇದೇ ಥರ ಎಲ್ಲರೂ ಹತ್ರನೂ ಹೇಳಿ ನಂಬಿಸ್ತಾ ಹೋಗ್ತಾಳೆ. ಸತ್ತೋದ್ಮೇಲೆ ಹೇಗೂ ನಯನ ಬಂದು ಸಾಕ್ಷಿ ಹೇಳೋಕ್ಕಂತೂ ಆಗಲ್ಲ. ಹಾಗಾಗಿನೇ ಸುಲೋಚನಾ ಅವಳಿಗೆ ಹೇಗೆ ಬೇಕೋ ಹಾಗೆ ಕತೆನ ಎಲ್ರಿಗೂ ಹೇಳ್ತಿರ್ತಾಳೆ. ಇದರಿಂದ ಎಲ್ಲರೂ ಎದುರಿಗೂ ತಾನೇ ಒಳ್ಳೆಯವಳಾಗಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಹೋದೋರೇ ಹೋದ್ರು, ಇರೋರೆಲ್ಲ ಚೆನ್ನಾಗೇ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ? ಹೋದವ್ರು ಹೋದ್ರು ಅಂತ ನಾವು ಜೀವ ಕಳ್ಕೊಳ್ಳೋಕ್ಕಾಗತ್ತಾ? ಹಾಗೆ ಶ್ರೀನಿವಾಸ್ ಮತ್ತು ಕವಿತಾ ಕೂಡ ಸ್ವಲ್ಪ ಆರಾಮಾಗೇ ಇರ್ತಾರೆ. ನೋಡು, ಶ್ರೀನಿವಾಸ ಸಾಯ್ತಾನೆ ಅಂತ ಅವನ ಹೆಂಡತಿ ಮಗಳಿಗೆ ಇಷ್ಟ ಇಲ್ದಿರೋ ಮದುವೆನ ಒತ್ತಾಯ ಮಾಡಿದ್ಲು. ಆದರೆ ಇವಾಗ ಗಂಡ ಹೆಂಡತಿ ನೆಮ್ಮದಿಯಾಗಿದ್ದಾರೆ. ಪಾಪ, ಬಾಳಿ ಬದುಕಬೇಕಾಗಿರೋ ಹುಡುಗಿ ಪ್ರಾಣ ಕಳ್ಕೊಂತು. ಹೌದು ಕಣ್ರಿ, ಯಾವತ್ತೂ ಯಾವ ತಂದೆ ತಾಯಿನೂ ಹೀಗೆ ಮಾತ್ರ ಮಾಡಬಾರ್ದು. ನಮ್ಮ ಜೀವನ ಅಂತೂ ಮುಗ್ದಿರತ್ತೆ, 4 ದಿನ ಬೇಗ ಸಾಯ್ತೀವಷ್ಟೇ. ಆದರೆ ನಾವು ಸಾಯ್ತೀವಿ ಅಂತ ನಮ್ಮ ಮಕ್ಕಳ ಜೀವನನ ಹಾಳು ಮಾಡಬಾರ್ದು. ಇವಾಗ ನೋಡಿ, ಇವರಿಬ್ರು ಗಂಡ ಹೆಂಡತಿ ನೆಮ್ಮದಿಯಾಗಿದ್ದಾರೆ. ಆದರೆ ಪಾಪ, ಹೋದವಳೆ ಹೋದ್ಲು. ಹೋಗ್ಲಿ ಬಿಡು, ಯಾಕೆ ನಮಗೆ ಬೇರೆಯವ್ರ ಮನೆ ವಿಷಯ? ನಮ್ಮ ಜನ ಯಾವಾಗಲೂ ಹೀಗೆ ಮಾತಾಡೋದು ಮಾತಾಡ್ತಾರೆ. ಮಾತಾಡಿ ಎಲ್ಲ ಮುಗಿದ್ಮೇಲೆ ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಅಂತಾರೆ. ಯಾಕೆ ಅಂದರೆ ಮಾತಾಡೋಕೆ ಬೇರೇನೂ ವಿಷಯ ಇರಲ್ಲ, ಎಲ್ಲ ವಿಷಯನೂ ಮಾತಾಡಿರ್ತಾರೆ ಅದಕ್ಕೆ. ಆದರೆ ಇವ್ರು ಆಡಿರೋ ಮಾತು ಕೇಳಿಸ್ಕೊಂಡಿರೋ ಶ್ರೀನಿವಾಸ್ ಮತ್ತು ಕವಿತನಿಗೆ ತುಂಬಾ ಸಂಕಟ ಆಗುತ್ತೆ. ಎಷ್ಟೇ ಅಂದರೂ ಅವ್ರು ಹೆತ್ತಿರೋ ಮಗಳು. ತಂದೆ ತಾಯಿ ಮಕ್ಕಳು ನಮ್ಮ ಕಣ್ಣೆದುರಿಗೆ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದಲ್ವಾ? ಕವಿತಾ, ನಮ್ಮ ಮಗಳನ್ನ ನಾವೇ ಕಳ್ಕೊಂಡ್ವಿ ಅನ್ನಿಸ್ತಿದೆ ಕಣೆ. ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವಳ ಹಣೆ ಬರದಲ್ಲಿ ಇಷ್ಟೇ ಬದುಕಬೇಕು ಅಂತ ಆಯಸಿದ್ರೆ ನಾವಾದರೂ ಏನು ಮಾಡೋಕ್ಕಾಗತ್ತೆ? ಹಾಗಲ್ಲ ಕಣೆ ಕವಿತಾ, ನನಗೆ ಕಾಯಿಲೆ ಇದೆ ಅಂತ ಇಷ್ಟನೇ ಇಲ್ದಿರೋ ಮಗಳಿಗೆ ಮದುವೆ ಮಾಡಿ ತಪ್ಪು ಮಾಡಿದ್ವಿ. ಊರರೆಲ್ಲ ಹೇಳ್ತಿರೋ ಹಾಗೆ ನಾವಿನ್ನೂ ಬದುಕೇ ಇದ್ದೀವಿ. ಪಾಪ, ನನ್ನ ಮಗಳು ಬದುಕಿ ಬಾಳ್ಬೇಕಾದವಳು ಪ್ರಾಣ ಕಳ್ಕೊಂಡಿದ್ದಾಳೆ.
ಮಗಳನ್ನ ಕಳ್ಕೊಂಡು ಊರವರೆಲ್ಲ ಆಡೋ ಮಾತನ್ನ ಕೇಳಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ತುಂಬಾ ಸಂಕಟ ಪಡ್ತಾ ಇರ್ತಾರೆ. ಶ್ರೀನಿವಾಸ್ ಮತ್ತು ಕವಿತಾ ಇಬ್ಬರು ಬದುಕಿದ್ದು ಜೀವನ ಪೂರ್ತಿ ಮಗಳ ಸಾವಿಗೆ ಕಾರಣ ಆದ್ವಲ್ಲ ಅನ್ನೋ ನೋವಲ್ಲೇ ಕೊರಗ್ತಾ ಇರ್ತಾರೆ. ಒಂದು ಕಡೆ ತಂದೆ ತಾಯಿ ಮಗಳನ್ನ ಕಳ್ಕೊಂಡಿರೋ ಬೇಜಾರಲ್ಲಿ ಕೊರಗ್ತಾ ಇದ್ರೆ, ಇನ್ನೊಂದು ಕಡೆ ಸುಲೋಚನಾ ಮಗನಿಗೆ 2ನೇ ಮದುವೆ ಮಾಡೋ ತಯಾರಿ ಮಾಡಿರ್ತಾಳೆ. ನೋಡಿ ಬೀಗ್ರೆ, ನನ್ನ ಮಗ ಬಂಗಾರದಂತವನು, ಆದರೆ ನನ್ನ ಸೊಸೆಗೆ ಬೇರೆ ಯಾರ್ದೋ ಜೊತೆ ಸಂಬಂಧ ಇತ್ತು. ಅದು ನಮಗೆಲ್ಲ ಗೊತ್ತಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡೋಕ್ಕಾಗ್ದೇ ಹೀಗೆ ಮಾಡ್ಕೊಂಡ್ಲು. ಹೌದು, ಅಮ್ಮ ಹೇಳ್ತಿರೋದು ನಿಜ. ನನ್ನ ಅತ್ತಿಗೆನ ಸ್ವಂತ ಮನೆ ಮಗಳ ಥರನೇ ನೋಡ್ಕೋತಾ ಇದ್ವಿ. ಆದರೆ ಅದಕ್ಕೆ ಮಾತ್ರ ಯಾವತ್ತೂ ಆ ಭಾವನೆಯಲ್ಲಿ ಇರ್ತಾ ಇರಲಿಲ್ಲ ನಮ್ಮ ಜೊತೆ. ಯಾವಾಗಲೂ ಜಗಳ ಆಡ್ತಿದ್ರು ನಮ್ಮ ಹತ್ರ. ಈ ಥರ ಬೇರೆ ಯಾರ್ದೋ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಪ್ರಶ್ನೆ ಕೇಳೋಕೆ ಸ್ಟಾರ್ಟ್ ಮಾಡಿದ್ವಿ. ಉತ್ತರ ಕೊಡೋಕ್ಕಾಗದೆ ಹೀಗೆ ಮಾಡಿಕೊಂಡ್ರು. ಹೌದು ಬೀಗ್ರೆ, ಮೋಸ ಮಾಡಿ ಹೋದೋಳಿಗೋಸ್ಕರ ನನ್ನ ಮಗನ ಜೀವನ ಯಾಕೆ ಹಾಳು ಮಾಡಬೇಕು ಹೇಳಿ? ಅದಕ್ಕೆ ನಿಮ್ಮಂಥ ಒಳ್ಳೆ ಮನೆ ಸಂಬಂಧ ನೋಡಿ ನನ್ನ ಮಗನಿಗೆ 2ನೇ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನಿಜ ಹೇಳ್ತಿದ್ದೀನಿ ಬೀಗ್ರೆ, ನಿಮ್ಮ ಮಗಳನ್ನ ನನ್ನ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಳ್ತೀನಿ. ಅಮ್ಮ, ನನ್ಗ್ಯಾಕೋ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನಿಸ್ತಿದೆ. ಅಯ್ಯೋ, ಅದೇನು ಮಾತು ಅಂತ ಆಡ್ತಿದ್ಯೆ? ಸುಮ್ಮನೆ ಇರೇ. ಇಷ್ಟು ಒಳ್ಳೆಯವ್ರನ್ನ ಅನುಮಾನಿಸ್ತಿದ್ಯಲ್ಲೇ. ನೋಡು, ಸುಮ್ಮನೆ ಮದುವೆ ಆಗು, ಮುಂದೆ ಜೀವನ ಚೆನ್ನಾಗಿರುತ್ತೆ. ಅವ್ರ ಮಾತೆಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಒಳ್ಳೆಯವರು ಅನ್ನಿಸ್ತಿದೆ. ನೀನು ನೋಡಿದ್ರೆ ಅನುಮಾನಿಸ್ತಾ ಇದೆಯಾ? ಸುಮ್ಮನೆ ಇರು, ಬಾಯಿ ಮುಚ್ಕೊಂಡು. ರಶ್ಮಿಗೆ ಸುಲೋಚನನ ಮೇಲೆ ಡೌಟ್ ಬರುತ್ತೆ. ಅವರಿಬ್ಬರು ಮಾತಾಡೋದ್ರ ಮೇಲೂ ತುಂಬಾ ಅನುಮಾನ ಶುರುವಾಗುತ್ತೆ. ತಾಯಿ ಹತ್ರ ಹೇಳ್ಕೊಂಡ್ರೆ ತಾಯಿ ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಎಲ್ಲರೂ ಒಪ್ಪಿ ಮದುವೆ ಕೂಡ ಆಗತ್ತೆ. ಮದುವೆ ಆಗಿ ರಶ್ಮಿ ಗಂಡನ ಮನೆಗೆ ಕೂಡ ಹೋಗ್ತಾಳೆ. ಮದುವೆ ಆಗಿರೋ ಮೊದಲನೇ ರಾತ್ರಿ ರಶ್ಮಿನ ಗಂಡನ ಕೋಣೆಗೆ ಹೋಗೋಕೆ ಹೇಳಿರ್ತಾರೆ. ಆದರೆ ರಶ್ಮಿಗೆ ಅತ್ತೆ ಮತ್ತು ನಾದನೆ ಮೇಲೆ ತುಂಬ ಅಂದರೆ ತುಂಬಾ ಡೌಟ್ ಬಂದಿರುತ್ತೆ. ಹಾಗಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸುಲೋಚನನ ಕೋಣೆ ಹತ್ರ ಬರ್ತಾಳೆ. ಇದೇನಮ್ಮ ಇದು? ಮದುವೆ ಆಗಿರೋದೇ ನಿನ್ನೆ, ಅಷ್ಟು ಬೇಗ ಗಂಡ ಹೆಂಡತಿ ಒಂದು ಮಾಡೋಕೆ ರೂಮಿಗೆ ಕಳಿಸಿದ್ಯಲ್ಲ ನೀನು? ಅಯ್ಯೋ, ಇನ್ನೇನೇ ಮಾಡಬೇಕಿತ್ತು? ಅಲ್ಲಮ್ಮ, ಇವಾಗಲೇ ಈ ಅತ್ತಿಗೆ ಅಣ್ಣನ ಒಳಗೆ ಹಾಕೊಂಡ್ರೆ ಏನು ಮಾಡ್ತೀಯಾ? ಸ್ವಲ್ಪ ನೀನು ಕಂಟ್ರೋಲ್ನಲ್ಲಿ ಇಟ್ಕೋ ಅವ್ರನ್ನ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ನಿನ್ನ ಅತ್ತಿಗೆ ನಯನನ್ನ ನನ್ನ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ದೆ. ಆದರೆ ಮಧ್ಯದಲ್ಲಿ ನೀನು ಬಂದು ಅದು ಇದು ಅಂತ ನನ್ನ ತಲೆಗೆ ತುಂಬಿ ಅವಳಿಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಡೋ ಹಾಗೆ ಮಾಡಿದೆ. ನಮ್ಮಿಬ್ರು ಕಾಟ ತಾಳೋಕ್ಕಾಗ್ದೇ ಅವಳು ವಿಷ ಕುಡಿದು ಪ್ರಾಣ ಕಳ್ಕೊಂಡ್ಲು. ಈ ವಿಷಯ ಯಾರಿಗಾದ್ರೂ ಗೊತ್ತಾದರೆ ನಮಗೆ ಉಳಿಗಾಲನೇ ಇಲ್ಲ, ತಿಳ್ಕೊ. ಹಾಗಾದರೆ ಇವಾಗ ಬಂದಿರೋ ನಿನ್ನ ಚಿಕ್ಕ ಸೊಸೆ ಹೇಳ್ದಾಗೆಲ್ಲ ಕೇಳ್ಕೊಂಡಿರ್ತೀಯ ನೀನು? ಅಯ್ಯೋ, ಅದು ಹಾಗಲ್ಲ ಕಣೆ. ಇವಳನ್ನು ನನ್ನ ಕಂಟ್ರೋಲ್ನಲ್ಲೇ ಇಟ್ಕೋತೀನಿ ನಾನು. ಆದರೆ ಇಷ್ಟು ಬೇಗ ಬೇಡ ಕಣೆ, ಅವಳಿಗೆ ಡೌಟ್ ಬರುತ್ತೆ. ನೀನು ಸುಮ್ಮನೆ ಇರು, ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ನಾನಿದ್ದೀನಿ ತಾನೆ. ಅಂದರೆ ನಯನ ಅಕ್ಕ ಸಾಯೋಕೆ ಇವ್ರುಗಳೇ ಕಾರಣ? ಇಲ್ಲ, ಈ ವಿಷಯನ ಪೊಲೀಸ್ನವರಿಗೆ ತಿಳಿಸ್ಲೇಬೇಕು. ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು. ನಯನ ಅಕ್ಕ ಬರ್ದ ಹಾಗೇನೆ ಒಂದು ಲೆಟರ್ ಕೂಡ ಬರೀಬೇಕು. ಅವರೇ ಬರೆದಿರೋದು ಅಂತ ಹೇಳಿ ಪೊಲೀಸಿಗೆ ಕೊಟ್ಟರೆ ಹೇಗೂ ಸಾಕ್ಷಿ ಇದೆ, ಇವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇಂಥವರಿಂದ ಪಾಪ ಇನ್ನೂ ಅದೆಷ್ಟು ಜನ ಹೆಣ್ಮಕ್ಳು ಜೀವನ ಹಾಳಾಗುತ್ತೋ ಏನೋ. ಛೇ. ರಶ್ಮಿ ತಾಯಿ ಮಗಳು ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾಳೆ. ಹಾಗೆ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ನಯನ ಬರ್ದ ಹಾಗೇನೆ ಒಂದು ಲೆಟರ್ ಕೂಡ ಬರೆದು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಾಳೆ. ಮೊದಲ ರಾತ್ರಿನೇ ಪೊಲೀಸ್ ಮನೆಗೆ ಬರ್ತಾರೆ. ಅರೆ ಸರ್, ನೀವ್ಯಾಕೆ ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಬಂದಿದ್ದೀರಾ? ಯಾಕೆ ಅಂದರೆ ನಿಮ್ಮ 3 ಜನನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕ್ಕೆ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಾವಂತ ತಪ್ಪು ನಾವೇನು ಮಾಡಿದ್ವಿ? ಏನು ಮಾಡಿದ್ದೀರಾ? ಏನು ನಾಟಕ ಮಾಡ್ತಾ ಇದ್ದೀರಾ? ನಿಮ್ಮ ಮೊದಲನೇ ಸೊಸೆ ನಯನ ಸಾವಿಗೆ ನೀವೇ ಕಾರಣ ಅಂತ ಸಾಕ್ಷಿ ಸಮೇತ ನಮ್ಮ ಹತ್ರ ಇದೆ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ಪಾಪಿಗಳ, ನನ್ನ ಮಗಳು ಏನೋ ಮಾಡಿದ್ರು ನಿಮಗೆ? ಹಾಳಾಗಿ ಹೋಗ್ತೀರಾ. ನೀವು ಯಾವತ್ತೂ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತೀರಾ. ನನ್ನ ಮಗಳನ್ನ ಜೀವ ಕಳ್ಕೊಳ್ಳೋ ಹಾಗೆ ಮಾಡಿದ್ದೀರಾ ನೀವು. ನಯನ ಅವರಿಗೆ ಕಾಟ ಕೊಟ್ಟು ಹಿಂಸೆ ಮಾಡಿ ಸಾಯೋ ಹಾಗೆ ಮಾಡಿರೋದಲ್ಲದೆ ಅವ್ರಿಗೆ ಬೇರೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಸುಳ್ಳು ಬೇರೆ ಹೇಳ್ತೀರಾ. ಛೀ, ನಿಮ್ಮಂಥವ್ರು ಬದುಕಿರೋದಕ್ಕೆ ಲಾಯಕ್ಕಿಲ್ಲ. ಇನ್ಸ್ಪೆಕ್ಟರ್, ಇಂಥವ್ರು ಜೀವಂತವಾಗಿರಬಾರ್ದು. ಇವ್ರಿಗೆ ಜೀವಾವಧಿ ಶಿಕ್ಷೆ ನೀಡಿ. ಸಾಕ್ಷಿನ ನಾನೇ ಬಂದು ಹೇಳ್ತೀನಿ. ನಡೀರೋ ಸ್ಟೇಷನ್ಗೆ. ನಿಮ್ಮಂಥವ್ರು ಬದುಕಿದ್ದು ವೇಸ್ಟು.
ಇನ್ನೊಬ್ರು ಜೀವ ತೆಗಿತೀರಲ್ಲ, ನಿಮ್ಮ ಜೀವ ಹೋಗುವಾಗ ಗೊತ್ತಾಗುತ್ತೆ ಎಷ್ಟು ಸಂಕಟ ಆಗುತ್ತೆ ಅಂತ. ಕೊನೆಗೂ ರಶ್ಮಿಯಿಂದ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋ ಹಾಗಾಗುತ್ತೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.